ಎಲ್ರಿಗೂ ನಮಸ್ಕಾರ. ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಕುರಿತು ಕೆಲವೊಂದು ಕಾರ್ಯಕ್ರಮಗಳನ್ನ ಈ ಹಿಂದೆ ನೋಡಿದ್ವಿ. ಆಸ್ ಯು ಆಲ್ ನೋ, ದಿಸ್ ಇಸ್ ಅ ಸಿವಿಯರ್ ಪ್ರಾಬ್ಲಮ್ ದಟ್ ಅಫೆಕ್ಟ್ಸ್ ಎನಿ ಎಕಾನಮಿ. ಯಾವುದೇ ಒಂದು ದೇಶವನ್ನ ಅಥವಾ ರಾಜ್ಯವನ್ನ ಈ ಎರಡೂ ಸಮಸ್ಯೆಗಳು ಬಹಳ ಬಾಧಿಸುತ್ತೆ. ಸೊ ಅದನ್ನ ನಿವಾರಣೆ ಮಾಡೋದಕ್ಕೆ ಹಲವಾರು ನಿವಾರಣಾ ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಳ್ತಾನೆ ಬರ್ತಾ ಇದೆ. ಈ ಹಿಂದಿನ ಸೆಷನ್ ಅಲ್ಲಿ ಕೆಲವೊಂದು ಈ ರೀತಿಯ ಕಾರ್ಯಕ್ರಮಗಳನ್ನ ಚರ್ಚೆ ಮಾಡಿದ್ವಿ. ಈಗ ಇನ್ನು ಉಳಿದಂತಹ ಕಾರ್ಯಕ್ರಮಗಳು, ಇನ್ನೂ ಹಲವಾರು ಕಾರ್ಯಕ್ರಮಗಳು ಸರ್ಕಾರ ತಗೊಂಡಿತ್ತು. ಅದರಲ್ಲಿ ಸುಮಾರು ಜನ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಸೊ ಅಂತಹ ಕಾರ್ಯಕ್ರಮಗಳ ಕಡೆ ಒಂಚೂರು ಗಮನ ಹರಿಸಿ ಯಾವ್ಯಾವ ಕಾರ್ಯಕ್ರಮಗಳು, ಇನ್ನು ಉಳಿದ ಕಾರ್ಯಕ್ರಮಗಳು ಸರ್ಕಾರ ತಗೊಂಡಿದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಸರ್ಕಾರ ತಗೊಂಡಂತ ಹಲವಾರು ಕಾರ್ಯಕ್ರಮಗಳಲ್ಲಿ ಒಂದು ರಾಜೀವ್ ಗಾಂಧಿ ಚೈತನ್ಯ ಯೋಜನಾ. ರಾಜೀವ್ ಗಾಂಧಿ ಚೈತನ್ಯ ಯೋಜನಾ is a program that is implemented for the first time to assure self-employment and skill development for unemployed rural youth. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ನಿರುದ್ಯೋಗಿ ಯುವಕರಿಗೆ ಸ್ವಯಂ ಉದ್ಯೋಗಕ್ಕೋಸ್ಕರ ತಗೊಂಡಂತಹ ಕಾರ್ಯಕ್ರಮ ಇದು, ಅಥವಾ ಶುರು ಮಾಡಿದಂತಹ ಕಾರ್ಯಕ್ರಮ ಇದು. The youth who are not beneficiaries under any of the government schemes are identified, and skill development training is provided to these rural youths to get jobs in government and private sectors. ಅಂದ್ರೆ ಸರ್ಕಾರದ ಮತ್ತೆ ಯಾವುದೇ ಯೋಜನೆ ಆಗ್ಲಿ ಅಥವಾ ಕಾರ್ಯಕ್ರಮದಡಿ ಆಗ್ಲಿ ಯಾವುದೇ ತರದ ಫಲವನ್ನ ಪಡೆಯದಂತಹ ಯುವಕರನ್ನ ಗುರುತಿಸಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡೋದರ ಮೂಲಕ ಅವರು ಯಾವುದಾದ್ರೂ ಖಾಸಗಿ ವಲಯ ಅಥವಾ ಸರ್ಕಾರದ ವಲಯದಲ್ಲಿ ಕೆಲಸ ಪಡೆಯೋ ಹಾಗೆ ಮಾಡೋದು ಇದರ ಮುಖ್ಯ ಉದ್ದೇಶ. ಅಕಸ್ಮಾತ್ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ಬೇಕು ಅಂತ ಆಸೆ ಇದ್ರೆ ಅಲ್ಲೂ ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೈ ಜೋಡಿಸಿ ಮಿಲಿಟರಿ, KSRP, ಸೆಕ್ಯೂರಿಟಿ ಗಾರ್ಡ್ ಟ್ರೈನಿಂಗ್ ಅನ್ನು ಕೂಡ ಇಲ್ಲಿ ಕೊಡಲಾಗಿತ್ತು. ಸೊ ಯಾರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಕ್ಕೆ ಆಸೆ ಇರುತ್ತೋ ಅವರು ಈ ಟ್ರೈನಿಂಗ್ ಅನ್ನ ತಗೋಬಹುದಾಗಿತ್ತು. ಸೊ ದ ಟ್ರೈನಿಂಗ್ ವಾಸ್ ಗಿವನ್ ಅಂಡರ್ ಇನ್ಸ್ಟಿಟ್ಯೂಟ್ಸ್ ಲೈಕ್ ಮಿಲಿಟರಿ, KSRP and security guard for the youth who are interested to get into the police department. The main intention or the main objective of the program was to avoid the rural youth from migrating to urban areas. ಅಂದ್ರೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಗ್ರಾಮೀಣ ಯುವಕರು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದನ್ನ ತಪ್ಪಿಸೋದು ಇದರ ಮುಖ್ಯವಾದ ಉದ್ದೇಶ ಆಗಿತ್ತು. ಎರಡನೇದು ಸುವರ್ಣ ಗ್ರಾಮೋದ್ಯೋಗ ಯೋಜನೆ. ದಿಸ್ ಪ್ರಾಜೆಕ್ಟ್ ವಿಲ್ ಹ್ಯಾವ್ ದ ಮಿಷನ್ ಟು ಡೆವಲಪ್ ವೈಬ್ರೆಂಟ್ ವಿಲೇಜ್ ಕಮ್ಯುನಿಟೀಸ್. ಅಂದ್ರೆ ಒಂದು ರೀತಿಯ ವೈಬ್ರೆಂಟ್ ಅಂತಂದ್ರೆ ಎಲ್ಲಾ ತರದ ಒಂದು ರೀತಿಯ ಸಮಗ್ರವಾದ ಸಮುದಾಯದ ಅಭಿವೃದ್ಧಿಯನ್ನ ತರಬೇಕು ಅನ್ನೋದು ಇಲ್ಲಿ, ಗ್ರಾಮೀಣ ಅಭಿವೃದ್ಧಿಯನ್ನ ತರಬೇಕು ಅನ್ನೋದು ಇಲ್ಲಿ ಮುಖ್ಯ ಉದ್ದೇಶ ಆಗಿತ್ತು. The program was implemented in 2006 on the occasion of Golden Jubilee of the formation of Karnataka state. ಕರ್ನಾಟಕ ಸುವರ್ಣ ಮಹೋತ್ಸವ ಏನಿತ್ತು, ಕರ್ನಾಟಕ ರಾಜ್ಯದ ಸುವರ್ಣ ಮಹೋತ್ಸವ, ಅದರ ಅಂಗವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಗವರ್ಮೆಂಟ್ ಆರ್ಗನೈಸೇಷನ್ಸ್ ಅಂಡ್ ವಿಲೇಜ್ ಕಮ್ಯುನಿಟೀಸ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಪ್ರೋಗ್ರಾಮ್. ಇಲ್ಲಿ ಸರ್ಕಾರದ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಪ್ರದೇಶದ ಸಮುದಾಯವನ್ನ ಕೂಡ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮೂರನೇದು ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಅಂತ ಏನ್ ಕರಿತೀವಿ. ಇದು ಮೊದಲು ನರೇಗಾ ಅಂತ ಶುರುವಾಯಿತು. ಆಮೇಲೆ ಹೊಸ ಸರ್ಕಾರ ಬಂದ ನಂತರ ಅದಕ್ಕೆ ಮಹಾತ್ಮ ಗಾಂಧಿ ಅನ್ನೋ ಹೆಸರನ್ನ ಸೇರಿಸಿ ಮಹಾತ್ಮ ಗಾಂಧಿ ರೂರಲ್ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಆಯಿತು. ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಸ್ಕೀಮ್ಸ್ ದ ಗವರ್ಮೆಂಟ್ ಹ್ಯಾಸ್ ಟೇಕನ್. As per the recommendations of the National Advisory Council of Indian Government, this program was implemented to give 100 days job in a year for one person in a family to the people belonging to poor families in the rural areas and towns. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವಂತಹ ಬಡ ಕುಟುಂಬಗಳನ್ನ ಗುರುತಿಸಿ ಅಟ್ಲೀಸ್ಟ್ ಒಂದು ಕುಟುಂಬದಲ್ಲಿ ಒಬ್ಬರಿಗಾದ್ರೂ ವರ್ಷದಲ್ಲಿ 100 ದಿನನಾದ್ರೂ ಕೆಲಸವನ್ನ ಕೊಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಹಾಗಾಗಿ ಇಲ್ಲಿ ಸಾರ್ವಜನಿಕ ಕಾಮಗಾರಿಗಳನ್ನ ಶುರು ಮಾಡಿದ್ರು. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್ ವಾಸ್ ಟು ಗಿವ್ ಎಂಪ್ಲಾಯ್ಮೆಂಟ್ ಇನ್ ದಿ ಪಬ್ಲಿಕ್ ವರ್ಕ್ಸ್. ಹಳ್ಳಿಗಳಲ್ಲಿ ಕೆಲವೊಂದು ಕಾಮಗಾರಿಗಳನ್ನ ಶುರು ಮಾಡೋದು, ಆ ಕಾಮಗಾರಿಗಳ ಮೂಲಕ ಆ ಕಾಮಗಾರಿಯನ್ನ ಮಾಡೋದಕ್ಕೆ ಇವರನ್ನ ಕೆಲ್ಸಕ್ಕೆ ತಗೊಳ್ಳುವಂಥದ್ದು. ಸೊ ಹಾಗಾಗಿ ವರ್ಷದಲ್ಲಿ 100 ದಿನನಾದ್ರೂ ಕೆಲ್ಸಕ್ಕೆ ಕೊಡುವಂತಹ
ಪ್ರಯತ್ನವನ್ನ ಮಾಡುವಂಥದ್ದು. In the beginning, in 2007-8, the program was started in 200 districts and later on April 1st, 2008, it was extended to the entire country. ಮೊದಲು ಇದನ್ನ 2007ರಲ್ಲಿ ಶುರು ಮಾಡಿದಾಗ ಕೇವಲ 200 ಜಿಲ್ಲೆಗಳಲ್ಲಿ, ದೇಶದ 200 ಜಿಲ್ಲೆಗಳಲ್ಲಿ ಮಾತ್ರ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ನಂತರ ಯಾವಾಗ ಇದು ಸಕ್ಸಸ್ಫುಲ್ ಆಗಕ್ಕೆ ಶುರುವಾಯಿತೋ ಆನ್ ಏಪ್ರಿಲ್ 1st, 2008, 2008 ಏಪ್ರಿಲ್ 1ನೇ ತಾರೀಕಿಂದ ಇದನ್ನ ಇಡೀ ದೇಶಕ್ಕೆ ವ್ಯಾಪಿಸಲಾಯಿತು ಈ ಕಾರ್ಯಕ್ರಮವನ್ನ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಪ್ರೋಗ್ರಾಮ್ ಆರ್ ಎಕ್ಸ್ಪ್ಯಾನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಅಂದ್ರೆ ಉದ್ಯೋಗ ಅವಕಾಶಗಳ ವಿಸ್ತರಣೆ ಇದರ ಪ್ರಮುಖ ಉದ್ದೇಶ. ಇನ್ನೊಂದು ಟು ಎಕ್ಸ್ಟೆಂಡ್ ದ ಕೆಪಾಸಿಟಿ ಟು ಅರ್ನ್, ಅಂದ್ರೆ ಸಂಪಾದನೆ ಮಾಡುವ ಸಾಮರ್ಥ್ಯವನ್ನ ಹೆಚ್ಚಿಸುವಂಥದ್ದು. ಮೂರನೇದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಫ್ ರೂರಲ್ ಪುವರ್, ಅಂದ್ರೆ ಗ್ರಾಮೀಣ ಬಡವರನ್ನ ಹಣದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಹಣಕಾಸು ಸಂಸ್ಥೆಯ ಒಳಗೆ ತರುವಂತಹ ಪ್ರಯತ್ನವನ್ನ ಮಾಡುವಂಥದ್ದು, ಅಂದ್ರೆ ಎಲ್ಲರನ್ನ ಒಳಗೊಂಡಂತಹ ಒಂದು ಅಭಿವೃದ್ಧಿಯನ್ನ ಮಾಡುವಂಥದ್ದು. ದ ಮೇನ್ ಫೀಚರ್ಸ್ ಆಫ್ ದ ಪ್ರೋಗ್ರಾಮ್ ಆರ್ ಟು ಪ್ರೊವೈಡ್ 100 days ವರ್ಕ್ ಫಾರ್ ಅಟ್ಲೀಸ್ಟ್ 1 person ಇನ್ ಅ ಫ್ಯಾಮಿಲಿ. ಅಟ್ಲೀಸ್ಟ್ 100 ದಿನಕ್ಕೆ ಒಂದು ಕೆಲಸವನ್ನ ಕೊಡಬೇಕು. ಒಂದು ವರ್ಷದಲ್ಲಿ 100 ದಿನನಾದ್ರೂ ಒಂದು ಕುಟುಂಬದ ಒಬ್ಬ ವ್ಯಕ್ತಿಗಾದ್ರೂ ಕೆಲಸವನ್ನ ಕೊಡಬೇಕು ಅನ್ನೋದು ಇದರ ಪ್ರಮುಖ ಲಕ್ಷಣ. ಆಮೇಲೆ ಇದರ ವೇಜು ಇಟ್ ಇಸ್ ಬಿಟ್ವೀನ್ ₹118 to 200 ಪರ್ ಡೇ. ಪ್ರತಿದಿನ 118 ಕನಿಷ್ಠ, ₹200 ಗರಿಷ್ಠ ಕೂಲಿಯನ್ನ ಕೊಡಬೇಕು ಅನ್ನೋದು. And to provide jobs within 15 days of application received from the beneficiary within 5 kilometers radius. ಅಂದ್ರೆ ಯಾರು ಈ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸ ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಅನ್ನ ಹಾಕ್ತಾರೋ, ಅರ್ಜಿಯನ್ನ ಹಾಕ್ತಾರೋ, ಅವರಿಗೆ 5 ಕಿಲೋಮೀಟರ್ ಒಳಗೆ, ಅಂದ್ರೆ ಅವರ ಗ್ರಾಮೀಣ ಪ್ರದೇಶದ ಅವರೆಲ್ಲಿ ವಾಸ ಇದ್ದಾರೋ ಅಲ್ಲಿಂದ 5 ಕಿಲೋಮೀಟರ್ನ ಒಳಗೆ ಅವರಿಗೆ ಕೆಲಸವನ್ನ 15 ದಿನದ ಒಳಗೆ, ಅವರು ಅರ್ಜಿ ಸಲ್ಲಿಸಿದ 15 ದಿನದ ಒಳಗೆ ಕೊಡಬೇಕು. ಸಪೋಸ್ if they fail to provide job within 15 days, then the employment allowance, which will be 1/3 of the wage rate fixed, should be given to him or her unless the job is given to him under the scheme. ಅಂದ್ರೆ 15 ದಿನದ ಒಳಗೆ ನೀವೇನಾದ್ರೂ ಅವನಿಗೆ ಕೆಲಸ ಕೊಡಕ್ಕೆ ಸಾಧ್ಯ ಆಗದೆ ಇದ್ರೆ ಅವರಿಗೆ ಅನ್ಎಂಪ್ಲಾಯ್ಮೆಂಟ್ ಅಲೋವೆನ್ಸ್ ಅನ್ನ, ಅಂದ್ರೆ ನಿರುದ್ಯೋಗ ಭತ್ಯೆಯನ್ನ ಕೊಡಬೇಕು. ಕೂಲಿ ದರದ 1/3 ಭಾಗದ ಹಣವನ್ನ ಅವನಿಗೆ ಭತ್ಯೆಯಾಗಿ ಕೊಡಬೇಕು. ಎಲ್ಲಿವರೆಗೂ? ಅವನಿಗೆ ನೀವು ಕೆಲಸವನ್ನ ಕೊಡೋವರೆಗೂ, ಒಂದು ಜಾಬ್ ಅನ್ನ ಕೊಡೋವರೆಗೂ ಅವನಿಗೆ ಆ ಭತ್ಯೆಯನ್ನ ಕೊಡಬೇಕು. ದಿನಕ್ಕೆ ಏನ್ ಕೂಲಿ ನಿಗದಿ ಮಾಡಿರ್ತೀರೋ 1/3 ಭಾಗದಷ್ಟು, 1/3 of the wage that is fixed per day should be given to him as unemployment allowance unless the employment is given to him under the scheme. ಇದರ ಜೊತೆ 5% of wage should be deducted and contributed towards accident insurance, maternity allowance, social security benefits, old age pension and other welfare schemes. ಇದರ ಜೊತೆಗೆ ಅವರ ಕೂಲಿಯ 5% ಅವರಿಗೆ ಅಪಘಾತ ಆದ್ರೆ ಅಥವಾ ವಿಮೆಗೆ ಅಥವಾ ಮಾತೃತ್ವ ಭತ್ಯೆಯನ್ನ ಅಥವಾ ಸಾಮಾಜಿಕ ಭದ್ರತೆ ಫಲಗಳನ್ನ ಕೊಡೋದಕ್ಕೋಸ್ಕರ 5% ಅವರ ವೇತನದಲ್ಲಿ ಡಿಡಕ್ಟ್ ಮಾಡಿಕೊಂಡು ಅವ್ರಿಗೆ ಆ ಫಲವನ್ನ ಕೊಡಬೇಕು ಅಂತ, ಆ ಹಣವನ್ನ ಕೊಡಬೇಕು. ಸಪೋಸ್ ಅವ್ರಿಗೇನೋ ಅಪಘಾತ ಆಯಿತು ಅಥವಾ ಮಹಿಳೆಯರಿಗೆ ಅವ್ರಿಗೇನಾದ್ರೂ ಹೆರಿಗೆ ಆಯಿತು ಅಂತ ಟೈಮಲ್ಲಿ ಆ ಹಣವನ್ನ ಕೊಡಬೇಕು ಅನ್ನೋದು. And then the worker has the right to get a medical aid if he meets with an accident at work. ಅಂದ್ರೆ ಈ ಇದರಲ್ಲಿ ಏನು ಅಂದ್ರೆ ಅಕಸ್ಮಾತ್ ಅವನಿಗೇನಾದ್ರೂ ಆಕ್ಸಿಡೆಂಟ್ ಆಯಿತು ಕೆಲಸ ಮಾಡುವಾಗ ಅಂತಂದ್ರೆ ಅವನಿಗೆ ಮೆಡಿಕಲ್ ಏಡ್ ಅನ್ನ ಕೊಡಬೇಕಾಗತ್ತೆ, ವೈದ್ಯಕೀಯ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ಸರ್ಕಾರ, ಆಕ್ಸಿಡೆಂಟ್ ಏನಾದ್ರೂ ಆದ್ರೆ. And then all accounts are available to public for the verification to maintain transparency and accountability. ಅಂದ್ರೆ ಒಂದು ಲೆಕ್ಕಾಚಾರವನ್ನ, ಒಂದು ಪಾರದರ್ಶಕತೆಯನ್ನ ಮೇಂಟೈನ್ ಮಾಡೋದಕ್ಕೆ ಎಲ್ಲ ಹಣಕಾಸು ವಿಚಾರ, ಎಲ್ಲ ಲೆಕ್ಕಪತ್ರಗಳು ಇಲ್ಲಿ ಸಾರ್ವಜನಿಕರಿಗೆ ವೆರಿಫಿಕೇಶನ್ ಮಾಡೋದಕ್ಕೆ ಅವಕಾಶ ಇದೆ, ಮೇಲ್ವಿಚಾರಣೆ ಮಾಡೋದಕ್ಕೆ ಅವಕಾಶ ಇದೆ. ಅಥವಾ ಸಾರ್ವಜನಿಕರು ಎಷ್ಟು ಹಣ ಬಂತು, ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಉದ್ಯೋಗ ಕೊಟ್ರಿ ಅಂತ ಕೇಳೋದಕ್ಕೆ ಇಲ್ಲಿ ಅವಕಾಶ ಇದೆ. And the commissioner is in charge of the program at district level. ಜಿಲ್ಲಾ ಮಟ್ಟದಲ್ಲಿ ಆ ಜಿಲ್ಲೆಯ ಆಯುಕ್ತರು ಯಾರಿರ್ತಾರೋ, ಕಮಿಷನರ್ ಯಾರಿರ್ತಾರೋ ಅವರು ಇದರ ಜವಾಬ್ದಾರಿಯನ್ನ ತಗೋಬೇಕಾಗತ್ತೆ. ಗ್ರಾಮ ಸಭಾ ಆಫ್ ಗ್ರಾಮ ಪಂಚಾಯತ್ ಇನ್ಸ್ಪೆಕ್ಟ್ಸ್ ದಿ ಸೋಷಿಯಲ್ ಆಡಿಟ್ ಆಫ್ ದಿ ಪ್ರೋಗ್ರಾಮ್. ಅಂದ್ರೆ
ಗ್ರಾಮ ಪಂಚಾಯತಿಯ ಗ್ರಾಮ ಸಭೆ ಏನಿರುತ್ತೆ, ಇವರು ಸಾಮಾಜಿಕ ಲೆಕ್ಕಪತ್ರವನ್ನ ನೋಡ್ತಾರೆ, ಸಾಮಾಜಿಕ ಲೆಕ್ಕಾಚಾರವನ್ನ ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡ್ತಾ ಹೋಗ್ತಾರೆ, ಸರಿಯಾಗಿ ನಡೀತಾ ಇದೆಯಾ, ಕೆಲಸ ಕೊಡ್ತಿದಾರಾ, ಎಲ್ಲವನ್ನ ನೋಡ್ತಾ ಹೋಗ್ತಾರೆ. And then if the applicants are more in number, 33% reservation should be given to women applicants. ಅಕಸ್ಮಾತ್ ಏನಾದರೂ ಅರ್ಜಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಅದರಲ್ಲಿ 33% ಅಷ್ಟು ರಿಸರ್ವೇಷನ್ ಅನ್ನ ಮಹಿಳೆಯರಿಗೆ ಕೊಡಬೇಕು. ಅಂದ್ರೆ 100 ಜನ ಏನಾದರೂ ಅಪ್ಲಿಕೇಶನ್ ಹಾಕಿದ್ರೆ ಕಡ್ಡಾಯವಾಗಿ 33 ಜನ ಮಹಿಳೆಯರಿಗೆ ಕೆಲಸವನ್ನ ಕೊಡಲೇಬೇಕು ಅಂತ ಹೇಳಿ ಇದು ಇನ್ನೊಂದು ಫೀಚರ್ ಇದೆ ಇಲ್ಲಿ. And then ಇಲ್ಲಿ since 100 days job is given in a year, if 2 members of the same family apply, then both names will be registered and given a job for 50 working days each. ಅಂದ್ರೆ ಸಪೋಸ್ ಈಗ ಒಂದು ಫ್ಯಾಮಿಲಿಲಿ ಒಬ್ಬರಿಗೆ 100 ದಿನ ಕೆಲಸ ಅಂತ ಹೇಳಿರೋದ್ರಿಂದ ಅಕಸ್ಮಾತ್ ಒಂದೇ ಕುಟುಂಬದ ಇಬ್ರು ಅರ್ಜಿದಾರರು ಅರ್ಜಿ ಹಾಕಿದ್ರೆ ಇಬ್ರಿಗೂ ಕೂಡ ಕೆಲಸ ಕೊಡ್ತಾರೆ, ಆದ್ರೆ 50 ದಿನಕ್ಕೆ ಕೊಡ್ತಾರೆ. ವರ್ಷದಲ್ಲಿ 50 ದಿನ ಒಬ್ಬನಿಗೆ, ಇನ್ನೊಂದು 50 ದಿನ ಇನ್ನೊಬ್ಬನಿಗೆ ಕೆಲಸವನ್ನ ಕೊಡ್ತಾರೆ. ಇದರ ಜೊತೆಗೆ ದ ಸೆಂಟ್ರಲ್ ಗವರ್ಮೆಂಟ್ ಫಂಡ್ಸ್ 90% ಆಫ್ ದ ಸ್ಕೀಮ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್ ಪ್ರೊವೈಡ್ಸ್ ಫಂಡ್ಸ್ ಇಫ್ ಸೆಂಟ್ರಲ್ ಗವರ್ಮೆಂಟ್ ಫೇಲ್ಸ್ ಟು ಡೂ ಸೊ ಫಾರ್ ಎನಿ ರೀಸನ್. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ 90% ಅಷ್ಟು ಹಣವನ್ನ ಈ ಯೋಜನೆಗೆ ಹಣವನ್ನ ಬಿಡುಗಡೆ ಮಾಡುತ್ತೆ, ಉಳಿದ ಹಣವನ್ನ ರಾಜ್ಯ ಸರ್ಕಾರ ಹಾಕೋಬೇಕು. ಸಪೋಸ್ ಕೇಂದ್ರ ಸರ್ಕಾರ ಹಣಕಾಸು ಒದಗಿಸೋದು ಲೇಟ್ ಮಾಡಿದ್ರೆ ರಾಜ್ಯ ಸರ್ಕಾರ ಈ ಜವಾಬ್ದಾರಿಯನ್ನ ತಗೊಂಡು ಅವರ ವೇತನವನ್ನ ಇನ್ ಟೈಮ್ ಪಾವತಿ ಮಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಪ್ರಚಲಿತದಲ್ಲಿ ಇರುವಂತಹ ನರೇಗಾ ಕಾರ್ಯಕ್ರಮ ಬಹಳಷ್ಟು ಸಕ್ಸಸ್ಫುಲ್ ಆಗಿದೆ, ತುಂಬಾ ಯಶಸ್ವಿಯಾಗಿದೆ, ಮತ್ತೆ ತುಂಬಾ ಜನಕ್ಕೆ ಇದರಲ್ಲಿ ಉದ್ಯೋಗ ಕೂಡ ಸಿಗ್ತಾ ಇದೆ. ನಮ್ಮ ಈ ಪ್ಯಾಂಡಮಿಕ್ ಟೈಮಲ್ಲಿ ಸುಮಾರು ಜನ ಯಾರು ವಾಪಸ್ ಹೋದ್ರು ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೆ, ತಮ್ಮ ಲೋಕಲ್ ಏರಿಯಾಗಳಿಗೆ ವಾಪಸ್ ಹೋಗೋದಕ್ಕೆ ಮುಂದಾದ್ರು, ಅವರೆಲ್ಲ ಹೇಳ್ತಾ ಇದ್ದಿದ್ದು ಒಂದೇ, ಏನ್ ಮಾಡ್ತೀರಾ ಹೋಗಿ ಅಂತಂದ್ರೆ ನರೇಗಾ ಕಾರ್ಯಕ್ರಮದ ಅಡಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ. ಕೇಂದ್ರ ಸರ್ಕಾರನು ನರೇಗಾ ಕಾರ್ಯಕ್ರಮವನ್ನ ಎಕ್ಸ್ಟೆಂಡ್ ಮಾಡ್ತು, ಇನ್ನಷ್ಟು ಕಾಮಗಾರಿಗಳನ್ನ ತಗೊಂಡು ಬಂದಂತ ಎಲ್ಲ ಮೈಗ್ರೆಂಟ್ಸ್ ಯಾರು ವಾಪಸ್ ಬಂದ್ರು, ವಲಸೆ ಕಾರ್ಮಿಕರು ಯಾರು ವಾಪಸ್ ಬರ್ತಾರೆ ಅವ್ರಿಗೆಲ್ಲ ಕೂಡ ನಾವು ಉದ್ಯೋಗ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸವನ್ನ ಸೆಂಟ್ರಲ್ ಗವರ್ಮೆಂಟ್ ಕೂಡ ಮಾಡ್ತಾ ಹೋಯ್ತು. ಸೊ ಹಾಗಾಗಿ ಆಮೇಲೆ ಅವರ ವೇತನವನ್ನ ಕೂಡ ಹೆಚ್ಚಿಸ್ತು. ಹಾಗಾಗಿ ಈ ಹೊಸ ಬಡ್ಜೆಟ್ ಅಲ್ಲಿ 2020-21 ಬಡ್ಜೆಟ್ ಏನಾಯ್ತು, ಆ ಬಡ್ಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಮಿನಿಮಮ್ ₹118, ಮೊದಲು ₹108 ಇತ್ತು, ಅದನ್ನ ₹118ರಿಂದ ₹200 ಅವರ ವೇತನವನ್ನ ಕೂಡ ಹೆಚ್ಚಿಗೆ ಮಾಡಿರುವಂಥದ್ದು, ದಿನದ ಕೂಲಿಯನ್ನ ಹೆಚ್ಚಿಗೆ ಮಾಡಿರುವಂಥದ್ದು. ಸೊ ಹಾಗಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮು ಹಳೆ ಸರ್ಕಾರನೇ ಇದನ್ನ ಮಾಡಿದ್ರು ಸಹ, ಇದ್ದಂತಹ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಸಹ, ಮುಂದೆ ಬಂದಂತಹ ಬಿಜೆಪಿ ಸರ್ಕಾರ ಇದು ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳಿ ಅದನ್ನ ಹಂಗೆ ಕಂಟಿನ್ಯೂ ಮಾಡಿ ಹೆಸರನ್ನ ಮಾತ್ರ ಬದಲಾಯಿಸಿ ಅದನ್ನ ಕಂಟಿನ್ಯೂ ಮಾಡ್ತಾ ಹೋದ್ರು. ಇವತ್ತಿಗೂ ಕೂಡ ಲಕ್ಷಾಂತರ ಜನಕ್ಕೆ ಈ ಕಾರ್ಯಕ್ರಮದಡಿ ಉದ್ಯೋಗ ಸಿಗ್ತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸಕ್ಸಸ್ಫುಲ್ ಪ್ರೋಗ್ರಾಮ್ ದಟ್ ಹಸ್ ಬಿನ್ ಇಂಪ್ಲಿಮೆಂಟೆಡ್ ಫಾರ್ ದಿ ರಿಮೂವಲ್ ಆಫ್ ಪಾವರ್ಟಿ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಇನ್ ದಿ ಎಕಾನಮಿ. ಇನ್ನೊಂದು ಇಂದಿರಾ ಆವಾಸ್ ಯೋಜನಾ. The scheme was implemented in 1985-86 to provide housing facility for SC/ST people living below poverty line and to free the bonded laborers and to give them houses. ಅಂದ್ರೆ ಈ ಸ್ಕೀಮು ಇಂದಿರಾ ಆವಾಸ್ ಯೋಜನಾ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಇರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಜನರಿಗೆ ವಸತಿ ಸೌಲಭ್ಯವನ್ನ ಒದಗಿಸೋದಕ್ಕೆ, ಜೊತೆಗೆ ಯಾರು ಜೀತದಾಳುಗಳಾಗಿದ್ರೋ, ಬಾಂಡೆಡ್ ಲೇಬರ್ ಆಗಿದ್ರೋ, ಈಗ ಅದು ಅಸ್ತಿತ್ವದಲ್ಲಿಲ್ಲ, ಬಾಂಡೆಡ್ ಲೇಬರ್ ಆಗಿ ಯಾರನ್ನೂ ಇಟ್ಕೊಳ್ಳೋ ಹಾಗಿಲ್ಲ ಕಾನೂನಿನ ಪ್ರಕಾರ, ಆದ್ರೆ ಮುಂಚೆ ಇರ್ತಿದ್ರು. ಈ ರೀತಿಯ ಜೀತದಾಳುಗಳು ಯಾರಿದ್ರೋ ಅವರನ್ನ ಜೀತದಿಂದ ಮುಕ್ತಗೊಳಿಸಿ ಅವ್ರಿಗೆ ಒಂದು ಆಶ್ರಯವನ್ನ ಕೊಡಬೇಕು ಅನ್ನೋದು ಉದ್ದೇಶವಾಗಿತ್ತು. ಹಾಗಾಗಿ ಅವರಿಗೆ ಮನೆಯನ್ನ ಕೊಡ್ತಾ ಹೋದ್ರು. During 93-94, the benefit was extended to non-SC and ST people also. 93-94 ಅವಧಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಏತರ ಜನರಿಗೂ ಕೂಡ ಈ ಪ್ರಯೋಜನವನ್ನ ವಿಸ್ತರಿಸ್ತಾ ಹೋದ್ರು.
ಸೊ ಹಾಗಾಗಿ ಒಟ್ಟು ಇದರಲ್ಲಿ 60% ಅಷ್ಟನ್ನ SC/ST ಗಳಿಗೆ ದ ಟೋಟಲ್ ಅಮೌಂಟ್ 60% ಆಫ್ ದಿ ಟೋಟಲ್ ಅಮೌಂಟ್ ವಾಸ್ ಗಿವನ್ ಫಾರ್ SC/STs, 15% ಫಾರ್ ದಿ ಮೈನಾರಿಟೀಸ್, 15% ಅಲ್ಪಸಂಖ್ಯಾತರಿಗೆ, ಮತ್ತೆ 25% ಜನರಲ್ ಕ್ಯಾಸ್ಟ್ ಅವ್ರಿಗೆ, ಉಳಿದ ಸಾಮಾನ್ಯ ಜಾತಿ ಜನಕ್ಕೆ ಈ ಯೋಜನೆಯನ್ನ ಕೊಡಲಾಗಿತ್ತು. ದ ಸ್ಕೀಮ್ ವಾಸ್ ಆಲ್ಸೋ ಗಿವನ್ ಟು ದಿ ಸೋಲ್ಜರ್ಸ್ ಫ್ಯಾಮಿಲೀಸ್ ಹೂ ಹ್ಯಾಡ್ ಲಾಸ್ಟ್ ದೇರ್ ಲೈಫ್ಸ್ ಅಟ್ ದಿ ಬಾರ್ಡರ್ಸ್. ಅಂದ್ರೆ ಯಾರು ಸೈನಿಕರು ತಮ್ಮ ಜೀವವನ್ನ ಕಳ್ಕೊಂಡಿದ್ರು ಅಂತಹ ಕುಟುಂಬಗಳಿಗೂ ಕೂಡ ಈ ಕಾರ್ಯಕ್ರಮವನ್ನ ಎಕ್ಸ್ಟೆಂಡ್ ಮಾಡಿದ್ರು. ಹಾಗಾಗಿ ಇದರ ಮುಖ್ಯ ಉದ್ದೇಶ ವಸತಿಯನ್ನ ಕೊಡುವಂಥದ್ದು. ದಟ್ ಈಸ್ ಟು ಪ್ರೊವೈಡ್ ಹೌಸಸ್ ವಾಸ್ ದಿ ಮೇನ್ ಇಂಟೆನ್ಷನ್ ಆಫ್ ಇಂದಿರಾ ಆವಾಸ್ ಯೋಜನಾ. The next is Ambedkar Housing Scheme. This scheme was started in 1993-94 to give housing facilities to the poor SC/ST families. The beneficiaries were selected by Gram Sabha and all the beneficiaries should compulsorily be women. The grants of the scheme was released by that particular states. Ambedkar Vasati Yojane bada ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳಿಗೆ ವಸತಿಯನ್ನ ಕೊಡೋದಕ್ಕೋಸ್ಕರ 1993-94 ವರ್ಷದಲ್ಲಿ ಶುರುವಾಯಿತು. ಈ ಯೋಜನೆ ಫಲಾನುಭವಿಗಳನ್ನ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡ್ತಾರೆ. ಗ್ರಾಮ ಸಭೆ ಪಂಚಾಯಿತಿನಲ್ಲಿ ಅವರಿಗೆ ಗೊತ್ತಿರುತ್ತೆ ಯಾರು ತುಂಬಾ ಬಡವರಿದ್ದಾರೆ ಅಂತ, ಅವರನ್ನ ಇವರು ಆಯ್ಕೆ ಮಾಡ್ತಾರೆ. ಆದ್ರೆ ಎಲ್ಲಾ ಫಲಾನುಭವಿಗಳು ಕಡ್ಡಾಯವಾಗಿ ಮಹಿಳೆಯರೇ ಆಗಿರ್ಬೇಕು ಅಂತ. ಇದು ಪುರುಷರಿಗೆ ಈ ಕಾರ್ಯಕ್ರಮವನ್ನು ಎಕ್ಸ್ಟೆಂಡ್ ಮಾಡಿಲ್ಲ. ಇದು ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡ ಮಹಿಳೆಯರಿಗೆ ಈ ಯೋಜನೆಯನ್ನ ಕೊಡೋದು. ಈ ಯೋಜನೆಗೆ ಅನುದಾನವನ್ನ ಆಯಾ ರಾಜ್ಯ ಸರ್ಕಾರಗಳೇ ಬಿಡುಗಡೆ ಮಾಡಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಕೈ ಜೋಡಿಸೋದಿಲ್ಲ. ಆಯಾ ರಾಜ್ಯ ಸರ್ಕಾರಗಳು ಅಂತ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಮನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಸೊ ದಿಸ್ ಇಸ್ ಅಬೌಟ್ ದಿ ಅಂಬೇಡ್ಕರ್ ಹೌಸಿಂಗ್ ಸ್ಕೀಮ್. The next is Vajpayee Housing Scheme. ವಾಜಪೇಯಿ ಹೌಸಿಂಗ್ ಸ್ಕೀಮ್, ವಾಜಪೇಯಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಬಂದಂತಹ ಸ್ಕೀಮ್ ಇದು. ದಿಸ್ ಪ್ರೋಗ್ರಾಮ್ ವಾಸ್ ಆಲ್ಸೋ ಕಾಲ್ಡ್ ಅರ್ಬನ್ ಆಶ್ರಯ. ಇದನ್ನ ಅರ್ಬನ್ ಆಶ್ರಯ ಅಂತ ಕೂಡ ಕರಿತಾ ಇದ್ರು, ನಗರ ಆಶ್ರಯ ಅಂತ. ದಿಸ್ ಕೇಮ್ ಇನ್ ಟು ಫೋರ್ಸ್ ಫ್ರಮ್ ದಿ ಇಯರ್ 1991-92 ವಿತ್ ದ ಆಬ್ಜೆಕ್ಟಿವ್ ಟು ಹೆಲ್ಪ್ ಕನ್ಸ್ಟ್ರಕ್ಟ್ ಹೌಸಸ್ ಫಾರ್ ದ ಫ್ಯಾಮಿಲೀಸ್ ವಿತ್ ಲೆಸ್ ದನ್ 32,000 ಇನ್ಕಮ್ ಪರ್ ಆನಮ್. ಅಂದ್ರೆ ಟೌನ್ಗಳಲ್ಲಿ ವಾಸ ಇದ್ದಂತಹ, ಅಂದ್ರೆ ಪಟ್ಟಣಗಳಲ್ಲಿ ವಾಸ ಇದ್ದಂತಹ ಬಡ ಕುಟುಂಬಗಳು ಯಾರ ವಾರ್ಷಿಕ ಆದಾಯ 32,000ಕ್ಕಿಂತ ಕಡಿಮೆ ಇತ್ತೋ ಅವರಿಗೆ ವಸತಿಯನ್ನ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ 1991-92 ಈ ಕಾರ್ಯಕ್ರಮವನ್ನ ಶುರು ಮಾಡಿರೋದು. In 2010 and 11 this was again renamed as ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್. ಇದನ್ನ 2010-11 ಮೊದಲು ಅರ್ಬನ್ ಆಶ್ರಯ ಅಂತ ಶುರು ಮಾಡಿದವರು ನೆಕ್ಸ್ಟ್ ಅದಕ್ಕೆ ಬೇರೆ ಹೆಸರು ಕೊಡ್ತಾರೆ, ವಾಜಪೇಯಿ ಅರ್ಬನ್ ಹೌಸಿಂಗ್ ಸ್ಕೀಮ್ ಅಂತ. ಅರ್ಬನ್ ಹೌಸಿಂಗ್ ಅಂದ್ರೇನೆ ನಗರ ಪ್ರದೇಶದಲ್ಲಿ ವಾಸ ಇರುವಂತಹ ಬಡ ಜನತೆಗೆ ಮನೆಯನ್ನ ಕಟ್ಕೊಡೋದು. ದಟ್ ಈಸ್ ಟು ಪ್ರೊವೈಡ್ ದಿ ಹೌಸಸ್ ಫಾರ್ ದಿ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಅರ್ಬನ್ ಏರಿಯಾಸ್ ಅಂಡ್ ಹೂ ಆರ್ ವೆರಿ ಪುವರ್ with only 32,000 rupees of income per annum. The cost of each house is fixed to be 2 lakhs. 2 ಲಕ್ಷ ಅಂತ ಹೇಳಿ ಕಾಸ್ಟ್ ಅನ್ನ ಫಿಕ್ಸ್ ಮಾಡಿದ್ರು. And the subsidy of 1,20,000 rupees is given by the state government. 1,20,000 ಸಬ್ಸಿಡಿಯನ್ನ ರಾಜ್ಯ ಸರ್ಕಾರ ಕೊಡಬೇಕು. ಅಂಡ್ 30,000 ರೂಪಾಯಿಯನ್ನ ಯಾರು ಫಲಾನುಭವಿ ಇರ್ತಾರೋ ಅವ್ರು ಹಾಕಬೇಕು. ಅವರ ಸ್ವಂತ ಹಣವನ್ನ 30,000 ರೂಪಾಯಿಯನ್ನ ಮನೆಗೆ ಅವ್ರು ಹಾಕಬೇಕು. ಅಂಡ್ ದ ರಿಮೈನಿಂಗ್ 50,000 rupees should be taken as bank loan and funded by the beneficiary. ಸೊ ಇಲ್ಲಿ 2 ಲಕ್ಷ ರೂಪಾಯಿ ಮನೆಯಲ್ಲಿ 1,20,000 ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಕೊಡುತ್ತೆ. ಇನ್ 30,000 ರೂಪಾಯಿ ಅವನ ಕೈಯಿಂದ ಹಾಕಬೇಕು ಕ್ಯಾಶು. 50,000 ರೂಪಾಯಿಯನ್ನ ಸರ್ಕಾರ ಅವನಿಗೆ ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ಕೊಡಿಸುತ್ತೆ. ಸೊ ಇವನು 80,000 ರೂಪಾಯಿ ಇವನ್ ಖರ್ಚು ಮಾಡಿದ್ರೆ 1,20,000 ರೂಪಾಯಿ ಸರ್ಕಾರ ಖರ್ಚು ಮಾಡಿ ಅವನಿಗೆ ಒಂದು ಮನೆಯನ್ನ ಕೊಡೋ ಪ್ರಯತ್ನವನ್ನ ಮಾಡಿದೆ. ಸೊ ದಿಸ್ ಇಸ್ ವಾಜಪೇಯಿ ಹೌಸಿಂಗ್ ಸ್ಕೀಮ್. ದಿಸ್ ಇಸ್ ಟು ಬಿಲ್ಡ್ ಹೌಸಸ್ ಫಾರ್ ದಿ ಪುವರ್ ಪೀಪಲ್ ಹೂ ಲಿವ್ ಇನ್ ಅರ್ಬನ್ ಏರಿಯಾಸ್. ನಗರ ಪ್ರದೇಶದಲ್ಲಿ ವಾಸವಿರುವಂತಹ ಬಡ ಜನರಿಗೆ ಇದನ್ನ ಕೊಡಲಾಗಿತ್ತು. ನೆಕ್ಸ್ಟ್ ರಾಜೀವ್ ಆವಾಸ್ ಯೋಜನಾ. ಈ ರಾಜೀವ್ ಆವಾಸ್ ಯೋಜನಾ, ದಿಸ್ ಇಸ್ ಅ ಸ್ಕೀಮ್ ಟು ಬಿಲ್ಡ್ ಅ ಡೀಸೆಂಟ್ ಹೌಸಸ್ ಫಾರ್ ದಿ ಸ್ಲಮ್ ಡ್ವೆಲ್ಲರ್ಸ್. ಎಲ್ಲೆಲ್ಲಿ ಕೊಳಚೆ ಪ್ರದೇಶಗಳಿದೆ ಅಥವಾ ಕೊಳಗೇರಿ ನಿವಾಸಿಗಳಿದ್ದಾರೆ
ಅವರಿಗೆ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಯೋಗ್ಯವಾದ ಒಂದು ಮನೆಯನ್ನ ಕಟ್ಕೊಡ್ಬೇಕು ಅನ್ನೋದು ಇದರ ಉದ್ದೇಶ. ದ ಕರ್ನಾಟಕ ಗವರ್ಮೆಂಟ್ ಸ್ಟಾರ್ಟೆಡ್ ದ ಸ್ಕೀಮ್ ಟು ರಿಮೂವ್ ಆಲ್ ಸ್ಲಮ್ಸ್ ಬೈ 2017-18. ಅಂದ್ರೆ 2017-18 ನಗರ ಪ್ರದೇಶದಲ್ಲಿ ಇರುವಂತಹ ಎಲ್ಲಾ ಕೊಳಗೇರಿಗಳನ್ನ ನಿವಾರಣೆ ಮಾಡಿ ಒಂದು 25 ಸ್ಕ್ವೇರ್ ಮೀಟರ್, ದ ಏರಿಯಾ ಆಫ್ 25 ಸ್ಕ್ವೇರ್ ಮೀಟರ್ ಇಸ್ ಪ್ರೊವೈಡೆಡ್ ಅಂಡರ್ ದ ಸ್ಕೀಮ್ ಟು ಈಚ್ ಸ್ಲಮ್ ಡ್ವೆಲ್ಲರ್. 50% of the cost is sponsored by central government, 40% is given by the state government, and 10% has to be self-funded by the beneficiary. ಅಂದರೆ ಅವನಿಗೆ 25 ಚದರ ಕಿಲೋಮೀಟರ್ ಅಲ್ಲಿ ಚದರ ಮೀಟರ್ ಅಲ್ಲಿ ಪ್ರದೇಶದಲ್ಲಿ ಒಂದು ಮನೆಯನ್ನ, ಒಂದು ಡೀಸೆಂಟ್ ಮನೆಯನ್ನ ಕಟ್ಕೊಡೋದು. ಎಲ್ಲಿ ಸ್ಲಮ್ ಇರುತ್ತೋ ಅದನ್ನ ಪೂರ್ತಿ ಕೆಡವ್ಬಿಟ್ಟು ನೀಟಾಗಿ ಮನೆಯನ್ನ ಕಟ್ಕೊಡೋದು. ಮತ್ತೆ ಇದರಲ್ಲಿ 50% ಅನುದಾನವನ್ನ ಕೇಂದ್ರ ಸರ್ಕಾರ ಪ್ರಾಯೋಜಿಸುತ್ತೆ, 40% ಅನ್ನ ರಾಜ್ಯ ಸರ್ಕಾರ ಹಣಕಾಸು ಒದಗಿಸುತ್ತೆ, ಉಳಿದ 10% ಫಲಾನುಭವಿ ತಾನೇ ತನ್ನ ಕೈಯಿಂದ ಹಾಕಬೇಕು. ಅವನ ಕೈಯಿಂದ ಹಾಕಿ ಈ ಮನೆಯನ್ನ ಕಟ್ಟಿಸ್ಕೋಬೇಕು. ಸೊ ಹಾಗಾಗಿ ರಾಜೀವ್ ಆವಾಸ್ ಯೋಜನಾ ಟು ರಿಮೂವ್ ಆಲ್ ದಿ ಸ್ಲಮ್ಸ್ ಇನ್ ದಿ ಅರ್ಬನ್ ಏರಿಯಾಸ್, ನಗರ ಪ್ರದೇಶದಲ್ಲಿ ಇರುವಂತಹ ಈ ಕೊಳಗೇರಿಯನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿ ಇದನ್ನ ಶುರು ಮಾಡಿದ್ದು. ಮತ್ತೆ ಅಲ್ಲಿ ವಾಸ ಮಾಡುವಂತ ಬಡ ಜನರಿಗೆ ಒಂದು ಡೀಸೆಂಟ್ ಲೈಫ್ ಅನ್ನ ಕೊಡಬೇಕು ಅನ್ನೋದು ಉದ್ದೇಶ. ಅಟ್ಲೀಸ್ಟ್ ಒಂದು ಮಿನಿಮಮ್, ಸಾಮಾನ್ಯವಾಗಿ ಒಂದು ಕನಿಷ್ಠ ಒಂದು ಒಳ್ಳೆ ನೆಲ ಇರುವಂತಹ, ಒಳ್ಳೆ ಗೋಡೆ ಇರುವಂತಹ, ಒಳ್ಳೆ ಪೇಂಟ್ ಇರುವಂತಹ ಒಂದು ಮನೆಯನ್ನ ಕೊಡಬೇಕು ಅನ್ನೋದು ಇದರ ಮುಖ್ಯವಾದ ಉದ್ದೇಶವಾಗಿತ್ತು. ದ ನೆಕ್ಸ್ಟ್ ಇಸ್ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನಾ. ಸ್ವರ್ಣ ಜಯಂತಿ ಸ್ವ ಉದ್ಯೋಗ ಯೋಜನೆ ಇದು ದಿಸ್ ಇಸ್ ಅ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಸ್ವ ಉದ್ಯೋಗ ಅಂದ್ರೇನೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ದಿಸ್ ಪ್ರೋಗ್ರಾಮ್ ಇಸ್ ಅ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಫಾರ್ ದಿಸ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಇದು ಕೇಂದ್ರ ಸರ್ಕಾರದ ಒಂದು ಸ್ವಯಂ ಉದ್ಯೋಗಕ್ಕೆ ಶುರು ಮಾಡಿರುವಂತಹ ಒಂದು ಕಾರ್ಯಕ್ರಮ. ದ ಓಲ್ಡ್ ಸ್ಕೀಮ್ಸ್ IRDP ಏನಿತ್ತು, ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಮತ್ತೆ ಟ್ರೈಸೆಮ್, ಟ್ರೈನಿಂಗ್ ಫಾರ್ ರೂರಲ್ ಯೂತ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಆಮೇಲೆ ಡೆವಲಪ್ಮೆಂಟ್ ಆಫ್ ವಿಮೆನ್ ಅಂಡ್ ಚಿಲ್ಡ್ರನ್ ಇನ್ ರೂರಲ್ ಏರಿಯಾ, DWCRA ಅಂತ ಒಂದು ಪ್ರೋಗ್ರಾಮ್ ಇತ್ತು. ಮತ್ತೆ ಮಿಲಿಯನ್ ವೆಲ್ಸ್ ಸ್ಕೀಮ್ ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅಂದ್ರೆ ಈ ಎಲ್ಲಾ ಪ್ರೋಗ್ರಾಮ್ ಅನ್ನ ಇಂಟಿಗ್ರೇಟ್ ಮಾಡಿ ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನವನ್ನ 1999 ತಗೊಂಡ್ಬಂದ್ರು. ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಸ್ವಯಂ ಉದ್ಯೋಗ ಗ್ರಾಮೀಣ ಯುವಕರಿಗೆ ತರಬೇತಿ ಏನ್ ಕೊಡ್ತಾ ಇದ್ರು ಅದು, ಗ್ರಾಮೀಣ ಪ್ರದೇಶದಲ್ಲಿ ಇದ್ದಂತಹ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇದ್ದಂತ ಯೋಜನೆ, ಮತ್ತೆ ಮಿಲಿಯನ್ ವಿಲ್ಸ್ ಸ್ಕೀಮ್. ಇದು ಎಲ್ಲವನ್ನ ಹಳೆ ಕಾರ್ಯಕ್ರಮಗಳನ್ನ ಒಟ್ಟಿಗೆ ಸೇರಿಸಿ, ಒಟ್ಟಿಗೆ ಸಂಯೋಜನೆ ಮಾಡಿ 1999 ಸ್ವರ್ಣ ಜಯಂತಿ ಸ್ವರೋಜ್ಗಾರ್ ಯೋಜನೆಯನ್ನ ರೂಪಿಸಿದ್ದಾರೆ. ನೆಕ್ಸ್ಟ್ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನಾ ವಾಸ್ ಇಂಪ್ಲಿಮೆಂಟೆಡ್ ಬೈ ಬ್ರಿಂಗಿಂಗ್ ಇದು 2 ಕಾರ್ಯಕ್ರಮವನ್ನ, ಎಂಪ್ಲಾಯ್ಮೆಂಟ್ ಅಶ್ಯೂರೆನ್ಸ್ ಸ್ಕೀಮ್ ಅಂತ ಏನಿತ್ತು 2001 ಅದನ್ನ ಚೇಂಜ್ ಮಾಡಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನವನ್ನ ತಂದ್ರು. ಇಲ್ಲಿ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಫಾರ್ ದಿ ರೂರಲ್ ಪೀಪಲ್ ಬೈ ಕನ್ಸ್ಟ್ರಕ್ಟಿಂಗ್ ಪರ್ಮನೆಂಟ್ ವೆಲ್ತ್ ಅಟ್ ದಿ ವಿಲೇಜ್ ಲೆವೆಲ್. ಅಂದ್ರೆ ಇದು ಒಂದು ರೀತಿ ಗ್ರಾಮ ಮಟ್ಟದಲ್ಲಿ ಒಂದು ಶಾಶ್ವತ ಸಂಪತ್ತನ್ನ ನಿರ್ಮಾಣ ಮಾಡೋದರ ಮೂಲಕ ಒಂದು ಸಮುದಾಯ ಭವನವನ್ನ ಕಟ್ಸೋದು, ಅಥವಾ ಒಂದು ಆಸ್ಪತ್ರೆಯನ್ನ ಕಟ್ಸೋದು, ಒಂದು ಸ್ಕೂಲನ್ನ ಕಟ್ಸೋದು, ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು, ಬಸ್ ಸ್ಟ್ಯಾಂಡ್ ಅನ್ನ ಕಟ್ಸೋದು, ರೈಲ್ವೆ ಸ್ಟೇಷನ್ ಅನ್ನ ಕಟ್ಸೋದು, ರೈಲ್ವೆ ಟ್ರ್ಯಾಕ್ಸ್ ಅನ್ನ ಹಾಕ್ಸೋದು, ಅಥವಾ ರೈಲ್ವೆ ಟ್ರ್ಯಾಕ್ ನಿರ್ವಹಣೆ ಮಾಡುವಂಥದ್ದು, ಅದನ್ನ ಕ್ಲೀನಿಂಗ್ ಮಾಡುವಂಥದ್ದು, ಈ ತರದ್ದು ಮದುವೆ ಛತ್ರಗಳನ್ನ ಕಟ್ಸೋವಂಥದ್ದು, ಈ ತರದ ಕಾರ್ಯಕ್ರಮಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿ ಒಂದು ಪರ್ಮನೆಂಟ್ ವೆಲ್ತ್ ಅಂತ ಕ್ರಿಯೇಟ್ ಮಾಡೋದು. ಟು ಕ್ರಿಯೇಟ್ ಅ ಪರ್ಮನೆಂಟ್ ವೆಲ್ತ್ ಅಟ್ ದಿ ರೂರಲ್ ಏರಿಯಾಸ್ ಅಂಡ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಥ್ರೂ ದಿಸ್. ಇದರ ಮೂಲಕ ಅವರಿಗೆ ಕೆಲಸವನ್ನ ಕೊಡುವಂಥದ್ದು. ಈ ಕೆಲಸಕ್ಕೆ ಅವರನ್ನ ತೊಡಗಿಸ್ಕೊಂಡು ಒಂದವರಿಗೆ ಉದ್ಯೋಗನೂ ಕೊಟ್ಟಂಗಾಗತ್ತೆ, ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಶ್ವತವಾದ ಸಂಪತ್ತು ಕೂಡ ನಿರ್ಮಾಣ ಆಗುತ್ತೆ ಅನ್ನೋದು ಉದ್ದೇಶ. ಸೊ ಹಾಗಾಗಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನವನ್ನ ಮಾಡಿರುವಂಥದ್ದು. ನೆಕ್ಸ್ಟ್ ರೂರಲ್ ಹೌಸಿಂಗ್ ಸ್ಕೀಮ್. ರೂರಲ್ ಹೌಸಿಂಗ್ ಸ್ಕೀಮು ಅಷ್ಟೇ, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಬಡವರನ್ನ ಆಯ್ಕೆ ಮಾಡಿ, ಗ್ರಾಮ ಪಂಚಾಯಿತಿ ಮೂಲಕ ಆಯ್ಕೆ ಮಾಡಿ ಅವರಿಗೆ ಒಂದು ಮನೆಯನ್ನ ಒದಗಿಸುವಂತಹ ಪ್ರಯತ್ನವನ್ನ ಮಾಡುವಂಥದ್ದು.
ಅಂದರೆ ಯಾರಿಗೆ ಮನೆ ಇಲ್ವೋ, ಯಾರು ನಿರಾಶ್ರಿತರೋ, ಯಾರು BPL ಕಾರ್ಡ್ ಹೋಲ್ಡರ್ಸ್ ಇದ್ದಾರೋ, ಯಾರಿಗೆ ಸ್ವಂತ ಮನೆ ಕಟ್ಕೊಳ್ಳೋದಕ್ಕೆ ಶಕ್ತಿ ಇಲ್ವೋ ಅಂಥವ್ರನ್ನ ಗುರುತಿಸಿ ಅವರಿಗೆ ಗ್ರಾಮೀಣ ವಸತಿ ಯೋಜನೆ ಅಡಿನಲ್ಲಿ ಹಣವನ್ನು ಕೊಟ್ಟು, ಸಬ್ಸಿಡಿಯನ್ನು ಕೊಟ್ಟು ಮನೆಯನ್ನು ಕಟ್ಕೊಡೋದು ಇದರ ಮುಖ್ಯವಾದ ಉದ್ದೇಶ. ಈ ಎಲ್ಲ ಯೋಜನೆಗಳ ಮುಖ್ಯ ಉದ್ದೇಶ ಒಂದು ಶಾಶ್ವತವಾದ ವಸತಿಯನ್ನು ಜನರಿಗೆ ಕೊಡಬೇಕು ಅನ್ನೋದು. ಹೌಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹೌಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದಿ ಪ್ರಾಪರ್ ಫಂಕ್ಷನಿಂಗ್ ಆಫ್ ದಿ ಲೇಬರ್. ಅವ್ನು ಸರಿಯಾಗಿ ಕೆಲಸ ಮಾಡಬೇಕು, ಅವನ ಮಾನಸಿಕ ಸ್ಥಿತಿ ಸರಿಯಾಗಿರಬೇಕು ಅಂತಂದರೆ ಒಂದು ಒಳ್ಳೆ ಮನೆ ಇರಬೇಕು. ಆ ಉದ್ದೇಶದಿಂದ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಯಾರು ಬಡವರಿದ್ದಾರೋ ಅವ್ರಿಗೊಂದು ಡೀಸೆಂಟ್ ಆದ ಮನೆಯನ್ನು ಕೊಡಬೇಕು ಅಂತ ಹೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದು. ಇದಾದ ನಂತರ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನಾ ಇದು ಗ್ರಾಮ್ ಸಡಕ್ ಯೋಜನಾ ಅಂದಾಗ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ರಸ್ತೆಯನ್ನು ಕೊಡುವಂಥದ್ದು. ಸಡಕ್ ಅಂತಂದರೆ ರಸ್ತೆಗಳು. ಸೊ ಯಾವ್ಯಾವ ಹಳ್ಳಿಗಳಲ್ಲಿ ರಸ್ತೆಗಳಿರಲಿಲ್ವೋ, ಯಾವ್ಯಾವ ಹಳ್ಳಿಗಳು ಸ್ಟೇಟ್ ಹೈವೇ ಅಥವಾ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆಗಿರಲಿಲ್ವೋ ಎಲ್ಲವನ್ನ ಸಂಪರ್ಕಕ್ಕೆ ತರಬೇಕು ಅನ್ನೋದು ಇದರ ಮುಖ್ಯವಾದ ಉದ್ದೇಶ ಆಗಿತ್ತು. ಸೊ ಸರ್ಕಾರದ ಉದ್ದೇಶ ಇಲ್ಲಿ ಟು ಕನೆಕ್ಟ್ ಆಲ್ ದ ವಿಲೇಜಸ್ ಟು ದಿ ಮೇನ್ ರೋಡ್ಸ್. ಒಂದು ಮುಖ್ಯ ರಸ್ತೆಗೆ ಎಲ್ಲ ಹಳ್ಳಿಗಳನ್ನು ಕನೆಕ್ಟ್ ಮಾಡಬೇಕು. ಜೊತೆಗೆ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಒಳ್ಳೆ ರಸ್ತೆಗಳಿರಬೇಕು ಅಂಥೇಳಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನವನ್ನು ಮಾಡಿದ್ರು. ಗ್ರಾಮ ಸಡಕ್ ಅಂದರೆ ಎಲ್ಲ ರೂರಲ್ ಏರಿಯಾಸಲ್ಲೂ ರಸ್ತೆಗಳು ಬರಬೇಕು, ಟಾರ್ ರೋಡ್ಸ್ ಬರಬೇಕು ಅನ್ನೋದು ಮುಖ್ಯ ಉದ್ದೇಶ. ಏಕೆಂದರೆ ಎಲ್ಲ ಕಡೆ ಪಕ್ಕಾ ರೋಡ್ಸ್ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ಈಸಿ, ಸಾರಿಗೆ ಸುಲಭ ಆಗುತ್ತೆ. ಇಲ್ಲದಿದ್ದರೆ ಮಳೆ ಬಂದಾಗ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದೇ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈವನ್ ಟುಡೇ ದರ್ ಆರ್ ಮೆನಿ ವಿಲೇಜಸ್ ವಿಚ್ ಆರ್ ನಾಟ್ ಎಟ್ ಆಲ್ ಕನೆಕ್ಟೆಡ್ ಟು ದ ಮೇನ್ ಅರ್ಬನ್ ಏರಿಯಾಸ್. ನಿಮಗೆ ನಗರ ಪ್ರದೇಶಗಳಿಗೆ ಸಂಪರ್ಕ ಕೊಡುವಂತಹ ರಸ್ತೆಗಳೇ ಇಲ್ಲ. ಹಲವಾರು ಹಳ್ಳಿಗಳಲ್ಲಿ ಇವತ್ತು ಕೂಡ ತುಂಬ ಗುಡ್ಡಗಾಡು ಪ್ರದೇಶದಲ್ಲಿ ಅಥವಾ ದೂರದ ಪ್ರದೇಶದಲ್ಲಿ ಇರುವಂಥ ಹಳ್ಳಿಗಳು ಇವತ್ತಿಗೂ ಕೂಡ ನಗರ ಪ್ರದೇಶಕ್ಕೆ ಹೊಂದ್ಕೊಂಡಂಗಿಲ್ವೇ ಇಲ್ಲ. ಸೊ ಹಾಗಾಗಿ ಹೇಗಾದರೂ ಮಾಡಿ ಇದನ್ನು ಸರಿದೂಗಿಸ್ಬೇಕು ಅಂತ ಹೇಳಿ ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯನ್ನು ಶುರು ಮಾಡಿ ಹಳ್ಳಿ ಜನರನ್ನು ರಸ್ತೆಗೆ, ಎಲ್ಲ ಹಳ್ಳಿ ಜನರಿಗೂ ಈ ರಸ್ತೆಯ ಒಂದು ಫಲ ಸಿಗಬೇಕು ಅಂತ ಹೇಳಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮಾಡಿದಂಥ ಕಾರ್ಯಕ್ರಮ ಇದು. ದ ನೆಕ್ಸ್ಟ್ ಇಸ್ ಡ್ರೋಟ್ ಪ್ರೋನ್ ಏರಿಯಾಸ್ ಪ್ರೋಗ್ರಾಮ್, ಬರಗಾಲ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ. ಬರಗಾಲ ಪ್ರದೇಶ ಅಂತಂದರೆ ಯಾವ ಪ್ರದೇಶಗಳಲ್ಲಿ ಮಳೆ ಕಡಿಮೆ ಇದೆಯೋ, ಯಾವುದು ಒಣ ಪ್ರದೇಶಗಳಾಗಿದೆಯೋ, ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಗದಗ, ರಾಯಚೂರು, ಧಾರವಾಡ ಇಲ್ಲೆಲ್ಲ ಮಳೆ ತುಂಬ ಕಡಿಮೆ ಇರುತ್ತೆ. ಅಂದರೆ ಇದನ್ನು ಡ್ರಾಟ್ ಪ್ರೋನ್ ಅಂತಲೇ ಕರಿತೀವಿ. ಅಂದರೆ ಬರಗಾಲ ಪ್ರದೇಶ ಅಂತ. ಯಾವಾಗಲೂ ಕೂಡ ಇಲ್ಲಿ ಮಳೆ ಭಾಳ ಕಡಿಮೆ ಇರುತ್ತೆ, ಡ್ರೈ ಏರಿಯಾ ಇರುತ್ತೆ. ಈ ಏರಿಯಾವನ್ನು ಡೆವಲಪ್ ಮಾಡಬೇಕು ಅಂತಂದರೆ ನೀವು ಅಲ್ಲಿರುವಂತಹ ಒಂದು ಒಳ್ಳೆ ನದಿನೋ ಅಥವಾ ಏನಾದರೂ ಒಂದನ್ನು ಗುರುತಿಸಿ ಅದಕ್ಕೆ ಕಾಲುವೆಗಳನ್ನು ನಿರ್ಮಾಣ ಮಾಡಿ ವರ್ಷದ ಮುಕ್ಕಾಲು ವರ್ಷನಾದರೂ ಅಟ್ಲೀಸ್ಟ್ ಒಂದು 8 ತಿಂಗಳು 10 ತಿಂಗಳಾದರೂ ಆ ಗ್ರಾಮಗಳಿಗೆ ನೀರು ಹಾಯಿಸೋ ಕೆಲಸವನ್ನು ಮಾಡಬೇಕು. ಸೊ ದಟ್ ರೈತರು ಏನು ಬೆಳೆ ಬೆಳೀತಾ ಇದ್ದಾರೋ ಅದನ್ನಾದರೂ ನೆಮ್ಮದಿಯಾಗಿ ಬೆಳಿಬೇಕು ಮತ್ತು ಅವರಿಗೆ ಕುಡಿಯೋ ನೀರಿನ ಸೌಲಭ್ಯವನ್ನು ಮಾಡಬೇಕು. ಸೊ ಡ್ರಾಟ್ ಪ್ರೋನ್ ಏರಿಯಾಸ್ ಪ್ರೋಗ್ರಾಮ್ ಅಂದಾಗ ಶುದ್ಧ ಕುಡಿಯೋ ನೀರಿನ ಸೌಲಭ್ಯವನ್ನು ಮಾಡುವಂಥದ್ದು, ವಾಟರ್ ಶೆಡ್ ಮ್ಯಾನೇಜ್ಮೆಂಟನ್ನು ಮಾಡುವಂಥದ್ದು, ಜಲಾನಯನ ಪ್ರದೇಶಗಳ ಅಭಿವೃದ್ಧಿ ಮತ್ತು ಬೋರ್ವೆಲ್ಗಳನ್ನು ತೆಗೆಸೋವಂಥದ್ದು, ಬೋರ್ವೆಲ್ಗಳ ಮೂಲಕ ನೀರನ್ನು ಹಾಯಿಸೋವಂಥದ್ದು, ಸಣ್ಣ ನೀರಾವರಿಗಳನ್ನು ಅಳವಡಿಸ್ಕೊಂಡು ಅವರಿಗೆ ಪದೇ ಪದೇ ನೀರನ್ನು ಅವರಿಗೆ ಬೇಕಾದಾಗ ಬೆಳೆ ಬೆಳೆಯೋದಕ್ಕೆ ನೀರು ಸಿಗೋ ಹಾಗೆ ಮಾಡುವಂಥದ್ದು, ಅಲ್ಲಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡೋದು, ಇವೆಲ್ಲ ಕೂಡ ಡ್ರಾಟ್ ಪ್ರೋನ್ ಏರಿಯಾಸ್ ಪ್ರೋಗ್ರಾಮಲ್ಲಿ ಬರುತ್ತೆ. ಇದನ್ನು ಬರಗಾಲ ಸೀಮಿತ ಪ್ರದೇಶಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. The next is Antyodaya Anna Yojane. This again is one of the successful programs that was implemented in ಕರ್ನಾಟಕ. ಕರ್ನಾಟಕದಲ್ಲಿ ಶುರುವಾದಂತಹ ಒಂದು ಯಶಸ್ವಿ ಕಾರ್ಯಕ್ರಮ ಇದು. ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಈ ಪ್ರೋಗ್ರಾಮನ್ನು ಶುರು ಮಾಡಿದಂಥದ್ದು. ಆ್ಯಕ್ಚುಲಿ ಅದಕ್ಕೆ ಮುಂಚೆ ಇಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿತ್ತು ಇದು 2000ಅಲ್ಲಿ. ಫ್ಯಾಮಿಲೀಸನ್ನು ಗುರುತಿಸಿ ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆನಲ್ಲಿ, ದಟ್ ಈಸ್ ಇನ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಹತ್ತತ್ರ 10% ಅಷ್ಟು ಫ್ಯಾಮಿಲೀಸನ್ನು ಐಡೆಂಟಿಫೈ ಮಾಡಿ ಈ ಫಲಾನುಭವಿಗಳಿಗೆ 7 kgs
ರೈಸನ್ನು 7 kg ಅಕ್ಕಿಯನ್ನು ಪರ್ ಹೆಡ್, ಅಂದರೆ ಒಬ್ಬ ವ್ಯಕ್ತಿಗೆ, ಒಂದು ಕುಟುಂಬದ ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 7 kg ಅಕ್ಕಿಯನ್ನು ಕೊಡೋ ಸ್ಕೀಮ್ ಆಗಿತ್ತು. ಆಮೇಲೆ ಅನ್ನ ಯೋಜನೆ ಎಕ್ಸ್ಟೆಂಡ್ ಮಾಡಿ ₹1 ಅಕ್ಕಿಯನ್ನು ಕೊಡೋದಕ್ಕೆ ಕರ್ನಾಟಕದಲ್ಲಿ ಶುರು ಮಾಡಿದ್ರು. ಅದು ಮೇನ್ ಆಬ್ಜೆಕ್ಟಿವ್ ವಾಸ್ ಟು ಕ್ರಿಯೇಟ್ ಅ ಹಂಗರ್ ಫ್ರೀ ಸ್ಟೇಟ್, ಹಸಿವು ಮುಕ್ತ ಕರ್ನಾಟಕ ಆಗಬೇಕು ಅಂತ ಹೇಳಿ ಇದನ್ನ ಶುರು ಮಾಡಿದಂಥದ್ದು. ಇವತ್ತು ಕೂಡ ಈ ಕಾರ್ಯಕ್ರಮ ಪ್ರಚಲಿತದಲ್ಲಿದೆ. ಇವತ್ತು ಕೂಡ ಇದನ್ನ 7 kg ಇದ್ದಿದ್ದು ಇವತ್ತು 5 kgಗೆ ಮಾಡಿದ್ದಾರೆ. ಬಟ್ ಇವತ್ತು ಕೂಡ ₹1 ಯಾವಾಗ ರೈತರಿಗೆ ಅಕ್ಕಿ ಸಿಕ್ತು, ಸುಮಾರು ಜನರಿಗೆ ಇದ್ದಂಥ ಹಸಿವು ಅಥವಾ ಅನ್ನಕ್ಕಿದ್ದಂಥ ಆಹಾಕಾರವನ್ನು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ತು ಈ ಕಾರ್ಯಕ್ರಮ. ಸೊ ದಿಸ್ ಇಸ್ ಒನ್ ಆಫ್ ದಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ದಟ್ ಹಸ್ ಬಿನ್ ಇಂಪ್ಲಿಮೆಂಟೆಡ್ ಟುಡೇ. ಇದರ ಜೊತೆ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ, ಶಹರಿ ಅಂದ್ರೇನೆ ನಗರ ಅಂತ ಅರ್ಥ. ಸೊ ಸ್ವರ್ಣ ಜಯಂತಿ ಶಹರಿ ರೋಜ್ಗಾರ್ ಯೋಜನಾ, ದಿಸ್ ಸ್ಕೀಮ್ ವಾಸ್ ಇಂಪ್ಲಿಮೆಂಟೆಡ್ ಬೈ ಸೆಂಟ್ರಲ್ ಗವರ್ಮೆಂಟ್ ಟು ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಇನ್ ಅರ್ಬನ್ ಏರಿಯಾಸ್ ಆ್ಯಂಡ್ ಆಸ್ ಅ ಪಾವರ್ಟಿ ಅಲಿವಿಯೇಷನ್ ಪ್ರೋಗ್ರಾಮ್. ಅಂದರೆ ನಗರ ಪ್ರದೇಶದಲ್ಲಿ ಇರುವಂತಹ ಬಡವರಿಗೆ ಈ ಕಾರ್ಯಕ್ರಮವನ್ನು ಕೊಟ್ಟು ಅದರ ಮೂಲಕ ಅವರ ಬಡತನವನ್ನು ನಿರ್ಮೂಲನೆ ಮಾಡೋದು ಇದರ ಮುಖ್ಯ ಉದ್ದೇಶ. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ scheme is to provide employment opportunities to the unemployed and underemployed living below poverty line. ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ನಗರ ಪ್ರದೇಶದ ಬಡವರಿಗೆ ಉದ್ಯೋಗಾವಕಾಶವನ್ನು ಒದಗಿಸೋದು ಇದರ ಪ್ರಮುಖ ಉದ್ದೇಶ. ಶಹರಿ ರೋಜ್ಗಾರ್ ಯೋಜನಾ ಅಂದ್ರೇನೆ ನಗರ ಪ್ರದೇಶದಲ್ಲಿರುವಂಥವರಿಗೆ ರೋಜ್ಗಾರ್ ಅಂದರೆ ಉದ್ಯೋಗವನ್ನು ಕೊಡುವಂಥದ್ದು. Then Prime Minister's Rozgar Yojana. The Prime Minister Rozgar Yojana was implemented with the help of central government in 1993-94 and later in 94-95 this was extended to rural areas also. First ಇದನ್ನ ಬರೀ ಅರ್ಬನ್ ಏರಿಯಾಸ್ಗೆ, ನಗರ ಪ್ರದೇಶಗಳಿಗೆ ಅಂತ ಹೇಳಿ ಶುರು ಮಾಡಿದ್ದ ಪ್ರೋಗ್ರಾಮನ್ನು ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ. ನಂತರ ಇದನ್ನ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರು. ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಸ್ಕೀಮ್ ವಾಸ್ ಟು ಪ್ರೊವೈಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಫಾರ್ ದಿ ಎಜುಕೇಟೆಡ್ ಯೂತ್. ಅಂದರೆ ಯಾರು ವಿದ್ಯಾವಂತರಿದ್ರೋ ಅಂತಹ ವಿದ್ಯಾವಂತ ನಿರುದ್ಯೋಗಿ ಯುವಕರನ್ನ ಗುರುತಿಸಿ ಅವರಿಗೆ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ಮೊದಲು ನಗರ ಪ್ರದೇಶದಲ್ಲಿ ಶುರು ಮಾಡಿದವರು ಮುಂದಿನ ವರ್ಷದಿಂದ ಗ್ರಾಮೀಣ ಪ್ರದೇಶಕ್ಕೂ ಇದನ್ನು ಎಕ್ಸ್ಟೆಂಡ್ ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹವ್ರಿಗೂ ಕೂಡ ಇದನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಅಂದರೆ ಬಡತನ ಮತ್ತು ನಿರುದ್ಯೋಗ ನಿವಾರಣೆಗೆ ಸರ್ಕಾರ ಕಾಲಕಾಲಕ್ಕೆ ಕ್ರಮಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅಳವಡಿಸ್ತಾ ಬಂದಿದೆ. ಈ ಕ್ರಮಗಳು ಪರಿಣಾಮಕಾರಿಯಾಗಿ ಅನುಸರಣೆ ಆದರೆ ಮಾತ್ರ ಈ ಕ್ಲಿಷ್ಟಕರ ಸಮಸ್ಯೆಯಿಂದ ನಾವು ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೂ ಮುಂಚೆ ನೀವು ಕರ್ನಾಟಕದಲ್ಲಿ ಇನ್ನಷ್ಟು ಈಗ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಇಂದಿರಾ ಕ್ಯಾಂಟೀನ್ ಕೂಡ ಒಳ್ಳೆ ಸ್ಕೀಮು. ಕೇವಲ ಈಗ ಹೇಗೆ ತಮಿಳುನಾಡಲ್ಲಿ ಅಮ್ಮ ಕ್ಯಾಂಟೀನ್ ಅಂತ ಇತ್ತು, ಅದೇ ರೀತಿಯಲ್ಲಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ರು. ಇಂದಿರಾ ಕ್ಯಾಂಟೀನಲ್ಲೂ ಸಹ ತುಂಬ ಬಡವರಿಗೆ ಅಥವಾ ವಲಸೆ ಬಂದಿರುವಂಥ ಕೆಲಸಗಾರರಿಗೆ, ಯಾರಿಗೆ ಮನೆ ಇಲ್ಲ, ಯಾರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಇಂಥವರಿಗೆ ₹5 ಬೆಳಗಿನ ತಿಂಡಿಯನ್ನು ಮತ್ತು ₹10 ಊಟವನ್ನು ಒದಗಿಸುವಂಥ ಕೆಲಸವನ್ನು ಮಾಡಿದೆ. ಈಗ ಈ ಪ್ಯಾಂಡಮಿಕ್ ಟೈಮಲ್ಲಿ ಅದು ಎಷ್ಟು ಕೆಲಸಕ್ಕೆ ಬರ್ತಿದೆ ಅಂತಂದರೆ, ಈ ರೀತಿ ಆಶ್ರಯ ಇಲ್ಲದಂಥವರಿಗೆ, ಬಡವರಿಗೆ, ಯಾರಿಗೆ ಅವತ್ತು ದಿನಗೂಲಿ ಮಾಡಿ ಅವತ್ತು ಬದುಕುವಂಥ ಪರಿಸ್ಥಿತಿ ಇತ್ತು ಲಾಕ್ಡೌನ್ ಟೈಮಲ್ಲಿ, ಅವರಿಗೆ ಈ ಇಂದಿರಾ ಕ್ಯಾಂಟೀನ್ ಮೂಲಕ ಫ್ರೀಯಾಗಿ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಇದು ಸಹಾಯ ಆಯಿತು. ಸೊ ಹೀಗೆ ಸರ್ಕಾರ ಪ್ರತಿಯೊಂದು ಸರ್ಕಾರವು ತಮ್ಮ ಕೈಲಾದಷ್ಟು, ತಮ್ಮ ಸರ್ಕಾರಕ್ಕೆ ಸೀಮಿತವಾದಷ್ಟು, ತಮ್ಮ ಕಾಲಕ್ಕೆ, ತಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕ ಹಾಗೆ ಬಡತನ ಮತ್ತು ನಿರುದ್ಯೋಗವನ್ನು ನಿವಾರಣೆ ಮಾಡೋದಕ್ಕೆ ಕಾಲದಿಂದ ಕಾಲಕ್ಕೆ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾನೆ ಬರ್ತಾ ಇದೆ. ಇದು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ಜನರ ಸಹಕಾರನೂ ಹಾಗೆ ಇರಬೇಕು. ಸ್ವಯಂ ಉದ್ಯೋಗಕ್ಕೆ ಜನ ಮುಂದೆ ಬರಬೇಕು. ಜೊತೆಗೆ ಸರ್ಕಾರವನ್ನೇ ಅವಲಂಬಿಸೋದು ಬಿಟ್ಟು ತಮ್ಮ ದಾರಿ ತಾವು ನೋಡ್ಕೊಳ್ಳೋ ಥರ, ತಮ್ಮ ಉದ್ಯೋಗವನ್ನು ತಾವು ಹುಡ್ಕೊಳ್ಳೋ ಥರದ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಮನಸ್ಸನ್ನು ಕೊಟ್ಟರೆ ಆದಷ್ಟು ಬೇಗ ಇನ್ನಷ್ಟು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆಯನ್ನು ಇನ್ನಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸೊ ದಿಸ್ ವಾಸ್ ಅಬೌಟ್ ದಿ ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಲಿವಿಯೇಷನ್ ಪ್ರೋಗ್ರಾಮ್ಸ್ ದಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿ ನೇಷನ್ ಆ್ಯಂಡ್ ವಿಚ್ ವಾಸ್ ಅಗೇನ್ ಇಂಪ್ಲಿಮೆಂಟೆಡ್ ಇನ್ ದ ಸ್ಟೇಟ್ ಫಾರ್ ದಿ ರಿಮೂವಲ್ ಆಫ್ ಪಾವರ್ಟಿ and unemployment. Thank you.